ನಿಮ್ಮೆಲ್ಲರಿಗೂ ಕಲಾವಿದರಿಗೆ ನಮ್ಮ ಚಲನಚಿತ್ರ ಎಲ್ಲ ತಂಡದವರಿಗೆ ಖುಷಿಯ ದಿನ. ಕಮಲ ಶ್ರೀದೇವಿ ಚಿತ್ರದಲ್ಲಿ ಸಾಕಷ್ಟು ಒಳ್ಳೆ ಒಳ್ಳೆ ಕಲಾವಿದರಿದ್ದಾರೆ. ರಾಜವರ್ಧನ್ ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ಸಂಗೀತಾ ಭಟ್ ಅವರಿದ್ದಾರೆ, ರಾಗಿಣಿ ಅವರಿದ್ದಾರೆ, ಸಚಿನ್ ಅವರಿದ್ದಾರೆ, ಎಲ್ಲ ಡಬಲ್ ಹೀರೋಯಿನ್ಗಳು ಬಂದಿದ್ದಾರೆ. ಹಾಗಾಗಿ ಅವರ ಮನೆ ನಮ್ಮಲ್ಲಿ ಇನ್ನೊಂದು ಎಲ್ಲ ಹಿರಿಯ ಕಲಾವಿದರು ಬಂದಿದ್ದಾರೆ. ನನಗಿಂತಲೂ ಹಿರಿಯ ಕಲಾವಿದರು ಅಕ್ಕಪಕ್ಕ ಇದ್ದಾರೆ. ಎಲ್ಲರ ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದಾರೆ. ಮತ್ತೆ ನಮ್ಮ ಯಶಸ್ವಿ ನಿರ್ದೇಶಕರು ತರುಣ್ ಸುನೀಲ್ ಅವರು ಬಂದಿದ್ದಾರೆ. ಹಾಗೆ ಎಲ್ಲ ಒಳ್ಳೆ ಮನಸ್ಸುಗಳು ಬಂದಿದೆ. ಮತ್ತೆ ನಮ್ಮ ನಿರ್ದೇಶಕರಿಗೆ ಒಳ್ಳೇದಾಗಲಿ, ನಾಯಕ ನಟರಿಗೆ ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾದ್ರೆ ನಾವೆಲ್ಲರೂ ಆರಾಮ ಮಾಡ್ಬೇಕು ಅಂತ ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೆಲ್ಲರನ್ನೂ ನೋಡೋ ಭಾಗ್ಯ ಕಲ್ಪಿಸಿಕೊಟ್ಟಂತ ನಮ್ಮ ರಾಜವರ್ಧನ್ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಕೊಡಲಿ. ಇನ್ನೂ ಹೆಚ್ಚೆಚ್ಚು ಸಿನಿಮಾದಲ್ಲಿ ಮಾಡ್ತಕ್ಕಂಥ ಭಾಗ್ಯ ಕೊಡಲಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಏನೇ ಇದ್ರೂ ಈ ಸಮಯ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಎಲ್ಲ ಸಹೋದರ ಸಹೋದರಿಯರು ಅವರಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ದಿನ ನಾನು ತುಂಬಾ ಭಾಗ್ಯಶಾಲಿ ಅಂದರೆ ಭಾಗ್ಯಶಾಲಿ. ಇಷ್ಟೊಂದು ನನ್ನ ಕಲಾವಿದರನ್ನು ಆ ದೈವ ಶಕ್ತಿ ಕೊಟ್ಟಲ್ಲ, ಇನ್ನು ನನಗೆ ಅಷ್ಟೇ ಸಂತೋಷ. ನಮ್ಮೆಲ್ಲರಿಗೂ ದೇವರು ಅವರ ಆಯುಷನ್ನು ಕಲ್ಪಿಸಿ ಕಾಪಾಡಿದಂತ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ಇಲ್ಲಿ ನೆರೆದಿರುವ ಎಲ್ಲ ಕನ್ನಡ ಅಭಿಮಾನಿಗಳಿಗೂ ನಿಮ್ಮ ಮನೆಯಾದ ಬೆಂಗಳೂರು ನಾಗೇಶ್ ಮಾಡುವ ನಮಸ್ಕಾರಗಳು. ನಾನು ಸಿನಿಮಾ ಇಂಡಸ್ಟ್ರಿಗೆ ಹೋಗಿ 63 ವರ್ಷ ಕಳೆದಿದ್ದೆ. ಈಗ ನನಗೆ 88 ವರ್ಷ 8 ತಿಂಗಳು. ಡಿಸೆಂಬರ್ಗೆ 89 ಬರ್ತದೆ. ಸುಮಾರು 200 ಚಿತ್ರಗಳಲ್ಲಿ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಜೊತೆ, ನರಸಿಂಹರಾಜು, ಬಾಲಕೃಷ್ಣ, ವಿಷ್ಣುವರ್ಧನ್, ಅಂಬರೀಷ್, ಶ್ರೀನಾಥ್, ಅನಂತನಾಗ್, ರಜನೀಕಾಂತ್ ಇವ್ರ ಜೊತೆ ಸಾಕಷ್ಟು ಪಿಕ್ಚರ್ಗಳನ್ನು ಮಾಡಿದ್ದೀನಿ. ಅದ್ರ ಜೊತೆಗೆ ಸುಮಾರು 100 ಸೀರಿಯಲ್ಗಳಲ್ಲಿ ಮಾಡಿದ್ದೀನಿ. ಈಗ ವಯಸ್ಸಾಗಿದೆ, ಸ್ವಲ್ಪ ದೇವರು ವಿಶ್ರಾಂತಿ ಕೊಟ್ಟಿದ್ದಾರೆ. ಬರ್ತಿದ್ದು ಸಾಕು. ಆದರೂ ಇನ್ನು ನಮ್ಮ ನಿರ್ದೇಶಕರು ಎಲ್ಲ ಇದ್ದಾರೆ, ನಮ್ಮನ್ನು ಬರ್ತಿಲ್ಲ. ಆಗಾಗ ಕನಸು ಪಾತ್ರಗಳು ಹೋಗ್ತಾ ಇರ್ತಾರೆ. ಈ ಚಿತ್ರ ಸಿರೋದಿಗೆ ಹೋಗಲಿ ಅಂತ ಹಾರೈಸಿ ನನ್ನ ಭಾಷಣ ಮುಗಿಸ್ತೀನಿ. ನಮಸ್ಕಾರ. ಕೂಡ ಒಬ್ಬ ಪೋಷಕ ನಟನ ಪ್ರೀತಿಯ ಮಗ, ಹಾಗಾಗಿ ಪೋಷಕ ನಟರನ್ನ ಗೌರವಿಸಿದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿಯಾಗುತ್ತೆ. ಅಂದರೆ ಕಲಾವಿದರ ಕಷ್ಟ ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಸಣ್ಣ ವಯಸ್ಸಿಂದ ಇವನ್ನೆಲ್ಲ ನಾನು ಜೊತೆಲೆ ಆಟಾಡಿ ಬೆಳೆದಿದ್ದೀನಿ. ಉಮೇಶ್ ಅಣ್ಣ ನನ್ನ ತಂದೆ ಒಂದು 50 ವರ್ಷದ ಫ್ರೆಂಡ್ಸು, ಇವರು ಒಂದು 40 ಇಯರ್ಸ್ ಫ್ರೆಂಡ್ಸು. ಬಣ್ಣಾಡು ಕೃಷ್ಣ ಅವರು ನಾನು ಸಣ್ಣ ಮಗುವಿಂದನೂ ನೋಡಿದ್ದೀನಿ. ಲಕ್ಷ್ಮಣ ಅವ್ರ ಬಗ್ಗೆ ಕೇಳೋಂಗೇ ಇಲ್ಲ. ನಾಗೇಶ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ನಾನು ಆಡಿ ಬೆಳೆಸಿದ ಹುಡುಗ ನಾನು. ಸೊ ಎಲ್ಲೋ ಒಂದು ಕಡೆ ನಾವು ಸಿನಿಮಾ ಅಂತ ಮಾಡಬೇಕಾದ್ರೆ ನಮ್ಮ ರೂಟ್ ನಾವು ಮರಿಬಾರ್ದಲ್ಲ. ಸೊ ಆ ರೀಸನ್ಗೋಸ್ಕರನೇ. ಮತ್ತೆ ಪ್ರತಿಯೊಂದು ಮಾಡೋ ಸಿನಿಮಾಗಳಲ್ಲಿ ಎಲ್ಲರದ್ದು ಕ್ಯಾರೆಕ್ಟರ್ ಇರೋದಿಲ್ಲ. ಈ ಸಿನಿಮಾದಲ್ಲಿ ನೋಡೋಕೆ ನಮ್ಮ ತಂದೆ ಕೂಡ ಮಾಡಿಲ್ಲ. ಜೈ ಡಿ ಬಾಸ್. ಒಂದೇ ನಿಮಿಷ ಒಂದೇ ನಿಮಿಷ. ಉಮೇಶ್ ಅಣ್ಣ ನನ್ನ ಕಮಲ್ ಶ್ರೀದೇವಿ ಚಿತ್ರದಲ್ಲಿ ಆಕ್ಟ್ ಮಾಡೋ ಅವಕಾಶ ಸಿಕ್ತು. ಅಂಡ್ ಇವ್ರುಗಳು ಮಾಡೋಕ್ಕೆ ಅವಕಾಶ ಸಿಗಲಿಲ್ಲ. ಸೊ ನಾವು ಯಾರನ್ನೂ ಮರೆಯೋಕ್ಕಾಗೋದಿಲ್ಲ. ಸೊ ಎಲ್ಲರನ್ನೂ ಇವರಂಥ ಬ್ಲೆಸ್ಸಿಂಗ್ಸ್ಗಳೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ರೀಸನ್ಗೋಸ್ಕರ ಅಷ್ಟೇ ನಾವು ಇದೊಂದು ಮಾಡಬೇಕು. ಇವತ್ತು ತುಂಬ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಎಲ್ಲರಿಗೂ ಬಂದಿದ್ದೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಎಲ್ಲರೂ ಬ್ಯುಸಿ ಇದ್ರು, ಇಲ್ಲ ಹೇಗಿದ್ರು, ಎಲ್ಲಿದ್ರು ಗೊತ್ತಿಲ್ಲ. ತಂದೆ ತಕ್ಷಣ ಬಂದಿಲ್ಲ ನಾನು. ಬಟ್ ಇವಾಗ ನನ್ನ ತಂದೆ ಮಾಡೋಕ್ಕಾಗಲಿಲ್ಲ. ಮೈಸೂರಲ್ಲಿ ಒಂದು ಫಂಕ್ಷನ್ ಮಾಡ್ಕೊಂಡಿದ್ರು. ಸೀನಿಯರ್ಸ್ಗಳಿಗೆಲ್ಲ ಒಂದು ಫಸ್ಟ್ ಏನು ಅಂದರೆ ಫಸ್ಟ್ ಯಾವ ಕರೀತಾರೆ ಅಲ್ಲಿ ಮಾತ್ರ ಹೋಗ್ತಾರೆ. ನನ್ನ ಮಗನ ಫಂಕ್ಷನ್ ಇದ್ರು ಅವ್ರು ಬಂದಿಲ್ಲ ಇವತ್ತು. ಸೊ ಅವ್ರಿಗೆ ಅವ್ರ ಫಂಕ್ಷನ್ನೇ ಇಂಪಾರ್ಟೆಂಟ್ ಇತ್ತು. ಸೊ
ಆ ಹಾದಿನೇ ನಾವು ಕೂಡ ಕೆಲಸ ಮಾಡ್ತಿದ್ವಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಶಿಪ್ ಇದೆ, ಹಾಗಾಗಿ ಅವರ ಸ್ನೇಹಿತೆಯಾಗಿ ಕೂಡ ವಿಷಯನ್ನ ತಿಳಿಸೋದಕ್ಕೆ ಬಂದಿದ್ದೀರಾ. ಹಾಡ್ ನೋಡಿದ್ರಿ, ಟೀಸರ್ ನೋಡಿದ್ದೀರಾ, ಈ ಹಿಂದೆ ಟ್ರೈಲರ್ ಕೂಡ ಲಾಂಚ್ ಆದಾಗ ಬಹಳಷ್ಟು ಪ್ರೀತಿಯನ್ನ ತೋರಿಸಿದ್ದೀರಾ. ಇದು ನಮ್ಮೆಲ್ಲ ಕನ್ನಡಿಗರಿದ್ದಾರೆ. ಸೆಪ್ಟೆಂಬರ್ 19ಗೆ ರಿಲೀಸ್ ಆಗ್ತಾ ಇದೆ. ನಿಮ್ ಕಡೆಯಿಂದ ಬೆಸ್ಟ್ ವಿಶಸ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಹಾಯ್ ಗೈಸ್. ಇಷ್ಟು ಒಳ್ಳೆ ಸಂಡೆಯಲ್ಲೂ ಮಾಲ್ ಬಂದಿದ್ದೀರಾ, ಸ್ವಲ್ಪ ಜೋರಾಗಿ ಜೋಶ್ ಇರ್ಲಿ. ಹಾಯ್ ಈ ಕಡೆಯಿಂದ ಜೋಶ್ ಇಲ್ಲಿ ಬಂದಿರುವಂತ ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಬಂದಿರುವಂತ ಪ್ರತಿಯೊಬ್ರು ಸಿಗ್ನೇಚರಿಗೆ, ಮೀಡಿಯಾ ಫ್ರೆಂಡ್ಸ್ಗೆ, ಫೆಟರ್ನಿಟಿಗೆ, ಆಕ್ಟರ್ಸ್ಗೆ ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ತುಂಬಾ ಖುಷಿ ಆಗ್ತಿದೆ, ತುಂಬಾ ಹೆಮ್ಮೆ ಅನಿಸ್ತಿದೆ. ಫಸ್ಟ್ ಆಫ್ ಆಲ್ ನನಗೆ ಈ ಒಂದು ಸಿನಿಮಾ ಕಮಲ್ ಶ್ರೀದೇವಿ ಅನ್ನೋ ಏನು ಸಿನಿಮಾ ಇದೆ, ಈ ಸಿನಿಮಾದ ಫಸ್ಟ್ ಡೇ ಇಂದ ಜರ್ನಿ ನೋಡ್ಕೊಂಡು ಬಂದಿರೋ ಪರ್ಸನ್ ಆಗಿ ನಾನು ಹೇಳ್ತಾ ಇದ್ದೀನಿ, ಎವ್ರಿ ಸಿಂಗಲ್ ಪರ್ಸನ್ ಇನ್ ದಿಸ್ ಫಿಲ್ಮ್ ಹ್ಯಾಸ್ ವರ್ಕ್ ಸೋ ಹಾರ್ಡ್. ಆ್ಯಂಡ್ ಪ್ರತಿಯೊಂದು ಎಲಿಮೆಂಟ್ ಈ ಸಿನಿಮಾದಲ್ಲಿ ಯಾಕೆ ನಿಮಗೆ ಇಷ್ಟ ಆಗುತ್ತೆ, ಯಾಕೆ ಇಷ್ಟು ಚೆನ್ನಾಗಿದೆ ಅಂದರೆ ಬಿಕಾಸ್ ಅದರ ಹಿಂದೆ ಇರೋದು ಶ್ರಮ, ಅದರ ಹಿಂದೆ ಇರೋದು ಒಂದು ಎಫರ್ಟ್, ಅದರ ಹಿಂದೆ ಇರೋದು ಒಂದು ಇಂಟ್ರೆಸ್ಟ್ ಅಂಡ್ ಪ್ಯಾಷನಿಂದ ಮಾಡಿರುವಂಥ ಒಂದು ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ the actors in the film have phenomenally done really well. Sachin, Sangeeta, Akshata, and everybody else who's involved in the film. Now, bits and pieces of the cinema nodidini, and I think everybody's performed so well in the film. Kate takkange characterizations alli apt casting agide, and prati ಒಂದು ಕಥೆಯಲ್ಲಿ casting according to the film and the script and the subject is really important. ಸೊ ಆ ಒಂದು ಹೇಳಬೇಕಂದ್ರೆ ತುಂಬ ಖುಷಿ ಆಯಿತು. ಐ ರಿಯಲಿ ವಾಂಟ್ ಟು ವಿಶ್ ಆಲ್ ಆಫ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಐ ಥಿಂಕ್ ನಮ್ಮ ಇಂಡಸ್ಟ್ರಿಯಲ್ಲಿ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಅಲ್ಲಿ ಕೂಡ ನಾನು ಒಂದು ನಾನ್ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಂದ ನಾನ್ ಸ್ಟಾರ್ ಕಿಡ್ ಆಗಿ ಬಂದಿರುವಂಥ ಒಬ್ಬ ಆಕ್ಟರ್ ಹೂಸ್ struggled and worked hard every day to form the name that I have in the industry today. So ನಮ್ಮಲ್ಲಿ ನಿಜವಾಗ್ಲೂ ಕಷ್ಟಪಟ್ಟರೆ, ಶ್ರಮ ಪಟ್ಟರೆ, ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಒಂದು ಅಟೆಂಪ್ಟ್ ಮಾಡಿದ್ರೆ ಇಟ್ ರಿಯಲಿ ವರ್ಕ್ಸ್ ಅನ್ನೋದು ನನಗೆ ತುಂಬಾನೇ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಆಲ್ ಐ ವಾಂಟ್ ಟು ಟೆಲ್ ದಿ ಆಡಿಯನ್ಸಸ್ ಇಸ್ ದಟ್ ನಮ್ಮಲ್ಲಿ ಕೂಡ ನಾವು ಯಾರಿಗಿಂತ ಕಮ್ಮಿ ಇಲ್ಲ. ಬೇರೆ ಭಾಷೆ ತರ ನಮ್ಮಲ್ಲಿ ಕೂಡ ತುಂಬಾ ಒಳ್ಳೆ ಸಿನಿಮಾಗಳು ರಿಲೀಸ್ ಆಗುತ್ತೆ, ತುಂಬಾ ಒಳ್ಳೆ ಕಥೆಗಳು ರಿಲೀಸ್ ಆಗುತ್ತೆ. ಇತ್ತೀಚೆಗೆ ತರುಣ್ಸ್ ಫಿಲ್ಮ್ ಇಸ್ ರಿಲೀಸ್, ತುಂಬಾ ಚೆನ್ನಾಗಿ ಹೋಗ್ತಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಅಂಡ್ ಈಸ್ ಅ ಫಿನಾಮಿನಲ್ ಡೈರೆಕ್ಟರ್ ಅಂಡ್ ಅಫ್ಕೋರ್ಸ್ ನಾವು ಪ್ರೊಡ್ಯೂಸರ್. ಸೊ ಎಲ್ಲರೂ ಅವರವರು ಎಕ್ಸ್ಪರ್ಟೀಸ್ ಮುಂದೆ ತರುವಂಥದ್ದು. ಸೊ ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಅ ಫಿಲ್ಮ್ ಲೈಕ್ ದಿಸ್. ಈ ತರ ಕಂಟೆಂಟ್ಗಳು, ಈ ತರ ಕಥೆಗಳು ಇವಾಗ ಆಕ್ಟ್ ಆಗಿ ನಮ್ಮ ಈ ಒಂದು ಟೈಮಲ್ಲಿ ಬರ್ತಿದೆ. ಸೊ ಆಲ್ ದಿ ಬೆಸ್ಟ್ ಎಲ್ರಿಗೂ. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲ ತುಂಬಾ ಚೆನ್ನಾಗಿದೆ. ಅಫ್ಕೋರ್ಸ್ ಅಬೌಟ್ ರಾಜವರ್ಧನ್, ಐ ಥಿಂಕ್ ನಾವು ಮೀಟ್ ಮಾಡಿದ್ದು ಬಹುಶಃ ಐ ಡಿಡ್ ಅನ್ ಅಪಿಯರೆನ್ಸ್ ಇನ್ ಗಜರಾಮ. ಆ ಒಂದು ಸಾಂಗ್ ಇಂದ ಇಲ್ಲಿ ಒಂದು ಜರ್ನಿ ಏನು 2 years ಆಲ್ಮೋಸ್ಟ್ ಜರ್ನಿ ಏನಾಗಿದೆ. ಐ ಹ್ಯಾವ್ ಸೀನ್ ದ ಪ್ಯಾಷನ್, ಕಂಪ್ಯಾಷನ್, ಆ ಒಂದು ನಾಟ್ ಜಸ್ಟ್ ನಾನೊಬ್ಬ ಆಕ್ಟರ್ ಆಗಿ ಬೆಳಿಬೇಕು. ಐ ಥಿಂಕ್ ಒನ್ ಥಿಂಗ್ ದಟ್ ರಿಯಲಿ ಮೇಕ್ಸ್ ಹಿಮ್ ಸ್ಟ್ಯಾಂಡ್ ಅಪಾರ್ಟ್ ಇಸ್ ದಟ್ ಯಾವತ್ತೂ ಏನಾದರೂ ಡಿಫ್ರೆಂಟ್ ಆಗಿ ಮಾಡಬೇಕು. ಬೇರೆಯವ್ರು ನಾವು ಬೆಳಿಬೇಕು ಅಂದ್ರೆ ನಮ್ಮ ಜೊತೆಗೆ ಎಲ್ಲರೂ ಬೆಳಿಬೇಕು ಅಂತ. ಅಂಡ್ ಐ ಥಿಂಕ್ ದಟ್ ಇಸ್ ಒನ್ ಕಾಮನ್ ಪಾಯಿಂಟ್ ಐ ಆಲ್ಸೋ ಹ್ಯಾವ್, ಹಿ ಆಲ್ಸೋ ಹ್ಯಾಸ್, ತರುಣ್ ಆಲ್ಸೋ ಹ್ಯಾಸ್. ನಮಗೆ ನಾವೇ ಅಂತ ಒಂದು ಸೆಲ್ಫಿಶ್ ಆಗಿ ನಮಗೆ ಅಂತ ಎಲ್ಲ ಇರ್ಲಿ ಅಂತ ನಾವು ಮಾಡಕ್ ಹೋಗಲ್ಲ. ನಮಗೇನೇನಿದೆ ಅಂದ್ರೆ ದಟ್ ನಾವು ಬೆಳೀತಾ ಇದ್ದೀವಿ, ನಾವೇನಾದ್ರೂ ಡಿಫ್ರೆಂಟ್ ಮಾಡ್ತಿದ್ದೀನಿ, ಅದರಲ್ಲಿ ಎಲ್ರಿಗೂ ಈಗ ಇನ್ಕ್ಲೂಡ್ ಮಾಡಬೇಕು, ಎಲ್ಲರೂ ಚೆನ್ನಾಗಿ ಆಗಬೇಕು ಅಂತ. ಅಂಡ್ ದಟ್ ಕ್ವಾಲಿಟಿ ಇನ್ ಯು ಇಸ್ ಗೋಯಿಂಗ್ ಟು ಟೇಕ್ ಯು ಅ ವೆರಿ ಲಾಂಗ್ ವೇ. ಚಿನ್ನ, ಐ ರಿಯಲಿ ಬ್ಲೆಸ್ and wish so much for you. And I just hope that ಈ ಸಿನಿಮಾ ಯಾವ ಮಟ್ಟಕ್ಕೆ ರೀಚ್ ಆಗಬೇಕು ಅದೇ ರೀತಿಯಲ್ಲಿ ರೀಚ್ ಆಗಲಿ ಅಂತ. ಸೊ ಎಲ್ಲರೂ ಸಿನಿಮಾದಲ್ಲಿ ನೋಡಿ. ಅಂಡ್ ಥ್ಯಾಂಕ್ ಯು ಎಲ್ರಿಗೂ, ಯಾರ್ಯಾರು ಬಂದಿದ್ದೀರಾ ಇವತ್ತು. ಎಲ್ರಿಗೂ ನಮಸ್ಕಾರ. ಕಮಲ್ ಶ್ರೀದೇವಿ ತುಂಬಾ ಅದ್ಭುತವಾದ ಟೈಟ್ಲು ಫಸ್ಟ್ ಅಂಡ್ ಫಾರ್ಮೋಸ್ಟ್. ಯಾಕಂದ್ರೆ ತುಂಬಾ ಚೆನ್ನಾಗಿ ಅಟ್ರಾಕ್ಟ್ ಆಗುತ್ತೆ ನಮಗೆ. ನೀವು ನೋಡಿದ್ರೆ ಹಲವಾರು ಈ ತರ ಪೇರ್ಗಳು ತುಂಬಾ ಇಷ್ಟ ಆಗೋದು ನಮ್ಮ ಸಿನಿಮಾದಲ್ಲಿ. ಇವಾಗ ಹಿಂದಿನಲ್ಲಿ ಶಾರುಖ್ ಖಾನ್, ಕಾಜೋಲ್ ಅವ್ರ ಪೇರ್ ಇಷ್ಟ ಆಗೋದು, ಕಮಲ್ ಸರ್, ಶ್ರೀದೇವಿ ಅವ್ರದ್ದು ಇಷ್ಟ ಆಗೋದು. ಈಗ ಕನ್ನಡದಲ್ಲಿ ಬಂದ್ರೆ ದರ್ಶನ್ ಸರ್, ರಕ್ಷಿತಾ ಮೇಡಮ್ ಒಂದು ಪೇರ್ ಇಷ್ಟ ಆಗೋದು. ಅಂದ್ರೆ ಈ ತರದೆಲ್ಲ ವಾವ್ ಅಂತ ಅನ್ಸೋ ಪೇರ್ಗಳು. ಸೊ ಆ ಥರದ ಒಂದು ಟೈಟಲ್ ತುಂಬಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಸೊ
ಫಸ್ಟ್ ಅಂಡ್ ಫಾರ್ಮೋಸ್ಟ್ ಐಕ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ರಾಜ್ ಬಗ್ಗೆ ಸಚಿನ್ ಬಗ್ಗೆ ಮಾತಾಡೋಕ್ಕೆ ನಾನು ಮುಂಚೆ ಫಸ್ಟ್ ನಾನು ಹೇಳ್ತೀನಿ, ಈ ಸಿನಿಮಾನ ನಾನು ನೋಡಿದ್ದೀನಿ. ನನಗೆ ಫಸ್ಟ್ ಕಾಪಿ ನಾನು ಈ ಸಿನಿಮಾನ ತೋರಿಸಿರೋದು ನನಗೆ. ಸೊ ನಾನು ಇಲ್ಲಿ ಏನು ಮಾತಾಡ್ತಾ ಇದ್ದೀನಿ ಅದಷ್ಟು ಹಿಂಗಿರಬಹುದು, ಹಿಂಗಾಗಲಿ ಅನ್ನೋದಲ್ಲ, ನಾನು ನೋಡಿರೋದಕ್ಕೆ ಮಾತಾಡ್ತಾ ಇದ್ದೀನಿ. ಈ ಸಿನಿಮಾ ಇಲ್ಲಿವರೆಗೂ ನಿಮಗೆ ಟೀಸರ್ಸ್ ಬಂದಿರ್ಬೋದು ಅಥವಾ ಒಂದು ಸಾಂಗ್ಸ್ ಬಂದಿರ್ಬೋದು, ನೀವೇನು ಇಮ್ಯಾಜಿನೇಷನ್ ಮಾಡ್ತಾರೆ, ಓಕೆ ಹೊಸಬರೆಲ್ಲ ಸೇರ್ಕೊಂಡು ಒಂದು ಪಿಕ್ಚರ್ ಮಾಡಿದ್ದಾರೆ ಅಥವಾ ಸಚಿನ್ ರಾಜ್ ಸೇರ್ಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ ಒಂದು ಪಿಕ್ಚರ್ ಮಾಡ್ಕೊಂಡಿದ್ದಾರೆ ಅನ್ನೋದೇನಿದೆ, ಇದು ಖಂಡಿತವಾಗ್ಲೂ ಅಲ್ಲ. ಇದು ಒಂದು ಅದ್ಭುತವಾದ ಕಥೆಗೆ ಅವರು ಬಂಡವಾಳ ಹಾಕಿದ್ದಾರೆ. ಈ ಕತೆ ಇವ್ರು ಮಾಡಿರ್ಲಿಲ್ಲ, ಬೇರೆ ಯಾರೇ ಮಾಡಿದ್ರು ಈ ಸಿನಿಮಾ ತುಂಬಾ ಚೆನ್ನಾಗಿರೋದು. ಅಂಥದ್ರಲ್ಲಿ ದೇ ಆರ್ ಲಕ್ಕಿ ದಟ್ ಸುನಿಲ್ ಅಂತ ಒಬ್ಬ ಡೈರೆಕ್ಟರ್ ಅವ್ರಿಗೆ ಸಿಕ್ಕಿ ಈ ಥರದ ಒಂದು ಕಥೆನ ಅವ್ರಿಗೆ ಪಿಚ್ ಮಾಡಿರೋದಕ್ಕೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ತುಂಬಾ ಅದ್ಭುತವಾದ ಸಿನಿಮಾ. ನನಗೆ ಸಚಿನ್ ಕರೆದು ಸಿನಿಮಾ ಒಂದ್ಸತಿ ನೋಡ್ ಬನ್ನಿ ಅಂತ. ನಾನು ಹೋಗ್ಬೇಕಾದ್ರೆ ತುಂಬಾ ಲೋ ಎಕ್ಸ್ಪೆಕ್ಟೇಷನ್, ಹೋದಲ್ಲಿ ಬಿಡಿ ಮಿನಿಸ್ಟರ್ ಮಗ ಚೆನ್ನಾಗಿ ಮಾಡ್ಕೊಂಡಿರ್ತಾರೆ, ಕಾರು ಗೀರು ಎಲ್ಲ ಬರುತ್ತೆ ಅಂತ ಫುಲ್ ರಿಚ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಒಳಗೆ ಹೋದೆ. ಸಿನಿಮಾ ಶುರುವಾಗಿ 5 ನಿಮಿಷಕ್ಕೆ ನನ್ನ ಏನ್ ಎಕ್ಸ್ಪೆಕ್ಟೇಷನ್ ಇತ್ತು ಅದೆಲ್ಲ ಸುಳ್ಳು ಅಂತ ಮಾಡ್ಬೋದು. ಯಾಕೆ ಅಂತಂದ್ರೆ ಸಚಿನ್ ಇಂಟ್ರಡಕ್ಷನ್ ಇದೆ ಸಿನಿಮಾದಲ್ಲಿ, ಅದನ್ನ ನಾನು ಹೇಳ್ಬೋದು. ಯಾಕಂತಂದ್ರೆ ಸಿನಿಮಾ ಬಂದು 5 ನಿಮಿಷಕ್ಕೆ ಒಂದು ಇಂಟ್ರಡಕ್ಷನ್ ಆಗುತ್ತೆ. ಸೊ ಅದೊಂದು ನಾನು ಹೇಳ್ತೀನಿ. ಏನ್ ನಾನು ಎಕ್ಸ್ಪೆಕ್ಟ್ ಮಾಡಿದೆ ಸಚಿನ್ ಇಂಟ್ರಡಕ್ಷನ್ ಫೈಟ್ ಗಿಟಲ್ ಬರ್ಬೋದೇನೋ, ಏನೋ ಒಂದು ಸ್ಲೋ ಮೋಷನ್ ಗಿಲ್ಲಿಂಗ್ ಅನ್ಕೊಂಡು ಗ್ಲಾಸ್ ಹಾಕೊಂಡು ತರ್ಬೋದು ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಚಡ್ಡಿ ಮೇಲೆ ಕೂತಿರ್ತಾನೆ, ಪೊಲೀಸ್ ಹೊಡಿತಾ ಇರ್ತಾರೆ, ಅಲ್ಲಿಂದ ಇಂಟ್ರಡಕ್ಷನ್ ಆಗುತ್ತೆ. ಅಂದ್ರೆ ಅದು ತೋರಿಸುತ್ತೆ ಹೌ ಡೆಡಿಕೇಟೆಡ್ ಹಿ ವಾಸ್ ಟು ದ ಸ್ಕ್ರಿಪ್ಟ್ ಅಂತ. ಆ ಸ್ಕ್ರಿಪ್ಟ್ ಬಿಟ್ಟು ಬೇರೆ ಏನೋ ಆ ಕಡೆ ಅಲ್ಲಾರ್ದಂಗೆ ಈ ಸಿನಿಮಾನ ಮಾಡಿದ್ದಾರೆ. ಅಲ್ಲಿಂದನೇ ಸಿನಿಮಾ ಗೆಲ್ತಾ ಹೋಗುತ್ತೆ. ಅದ್ಭುತವಾದ ಒಂದು ಸ್ಕ್ರೀನ್ ಪ್ಲೇ, ತುಂಬಾ ಎಂಗ್ಯೂಜಿಂಗ್ ಸ್ಕ್ರೀನ್ ಪ್ಲೇ ಇದೆ. ಒಂದು ಚಿಕ್ಕ ಥ್ರಿಲ್ಲರ್ ಹೋಗುತ್ತೆ, ಹ್ಯೂಮರ್ ಹೋಗುತ್ತೆ. ರಮೇಶ್ ಇಂದ್ರ ಸರ್ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇಡೀ ಸಿನಿಮಾ. ಅವ್ರು ಇಲ್ಲಿವರೆಗೂ ನಾವು ಅವ್ರನ್ನ ಸಪ್ತಸಾಗರ ಬೇರೆ ಎಲ್ಲ ಫಿಲಮ್ ಬೇರೆ ಬೇರೆ ತರ ನೋಡಿದೀವಿ. ಇಲ್ಲಿ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ, ಒಂದು ಬ್ಯೂಟಿಫುಲ್ ಹ್ಯೂಮರ್ ಕ್ಯಾರಿ ಮಾಡಿದ್ದಾರೆ. ಆಲ್ಸೋ ಕಿಶೋರ್ ಸರ್ ಆಗಿರ್ಬೋದು, ಕಿಶೋರ್ ಸರ್ ಟಾಪ್ ರೋಲ್ ಅಲ್ಲಿ ತುಂಬಾ ಇಷ್ಟಪಡ್ತೀವಿ. ಇದ್ರಲ್ಲಿ ಅಗೇನ್ ಆ ತರದ ಟಾಪ್ ರೋಲ್. ಅದು ಬಿಟ್ಟು ನೀವು ಇಲ್ಲಿ ನೋಡುವಂತ ಅಷ್ಟು ಜನ ತುಂಬಾ ಇಂಪಾರ್ಟೆಂಟ್, ಅದು ಮಿತ್ರವರಾಗಿರ್ಲಿ, ಪ್ರವೀಣ್ ಆಗಿರ್ಲಿ, ರಘು ಅವರಾಗಿರ್ಲಿ, ಎವ್ರಿ ಒನ್ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ. ಸಚಿನ್ ಎಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೋ ಅಷ್ಟೇ ಇಂಪಾರ್ಟೆಂಟ್ ರೋಲ್ ಉಮೇಶ್ ಅಣ್ಣನಿಂದ ಹಿಡಿದು ಇವ್ರ ತನಕ ಪ್ಲೇ ಮಾಡಿದ್ದಾರೆ. ಇನ್ನು ಸಿನಿಮಾ ನೋಡೋದಕ್ಕೆ ನನಗೆ ಗೊತ್ತು. ಬಟ್ ಇವ್ರು ಇಷ್ಟು ಜನ ಒಂದ್ ಕಡೆ, 2 ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಇತ್ತು. ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಸಿಗ್ಬೇಕು. ನಾನು ಪಿಕ್ಚರ್ ನೋಡೋದು ಕೇಳ್ತಾ ಇದ್ದೀನಿ, ತುಂಬಾ ದೊಡ್ಡ ಅಪ್ರಿಸಿಯೇಷನ್ ಸಿಗ್ಬೇಕಾದ್ರೆ 2 ಕ್ಯಾರೆಕ್ಟರ್ ಅಂದ್ರೆ ಒಂದು ಸಂಗೀತ ಅವ್ರು ಮಾಡಿದ್ದಾರೆ, ಒಂದು ಅಕ್ಷತಾ ಅವ್ರು ಮಾಡಿದ್ದಾರೆ. ನಾಟ್ ಅಟ್ ಆಲ್ ಈಸಿ. ನೀವು ಒಪ್ಕೊಂಡಿರೋ ಕ್ಯಾರೆಕ್ಟರ್, ನೀವು ಪೋರ್ಟ್ರೇ ಮಾಡೋ ಕ್ಯಾರೆಕ್ಟರ್, ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ಟ್ರಸ್ಟ್ ಮೀ, ನಾನೇ ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಡೈರೆಕ್ಟರ್ ಆಗಿ ಇದನ್ನ ಆಕ್ಟರ್ಸ್ ಗಳಿಗೆ ಕನ್ವಿನ್ಸ್ ಮಾಡಬೇಕು ಅಂದ್ರೆ ಇಟ್ ಈಸ್ ನಾಟ್ ಅಟ್ ಆಲ್ ಈಸಿ. ನಿಮ್ಮಿಬ್ಬರಿಗೂ ತುಂಬಾ ಧೈರ್ಯ ಇದೆ, ಅದಕ್ಕೆ ಈ ತರ ಒಂದು ಸ್ಕ್ರಿಪ್ಟ್ ಒಪ್ಕೊಂಡಿದ್ದೀರಾ. ಐ ಥಿಂಕ್ ದಿಸ್ ಫಿಲಮ್ ವಿಲ್ ಗಿವ್ ಯು ಆಲ್ ದ ಡ್ಯೂಸ್ ಯು ರಿಪ್ರಿಪೇರ್ಡ್. ಸೊ ತುಂಬಾ ಅದ್ಭುತವಾಗಿ ಮಾಡಿದ್ದೀರಾ. ಅಂಡ್ ಟೆಕ್ನಿಕಲಿ ಆಲ್ಸೋ ಸುನಿಲ್, ನಮ್ಮ ಡೈರೆಕ್ಟರ್ ಸುನಿಲ್ ಏನಿದ್ದಾರೆ, ತುಂಬಾ ಚೆನ್ನಾಗಿ ಹೊಸ ಕೀರ್ತನ್ ಅವ್ರು ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, DOP ಆಗಿರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ. ಅಂದ್ರೆ ಓವರ್ ಎಡಿಟಿಂಗ್ ಇರ್ಬೋದು, ಎಲ್ಲಾನು ತುಂಬಾ ಹಿಡಿದಿರುತ್ತೆ ಸಿನಿಮಾದಲ್ಲಿ. ಸೊ ಹಾಗಾಗಿ ಈ ಸಿನಿಮಾ ತುಂಬಾ ಚೆನ್ನಾಗಿ ಆಗುತ್ತೆ ಅನ್ನೋದು ಒಂದು ನಂಬಿಕೆ ನನಗಿದೆ. ಅಂಡ್ ಅವರ ಅಧ್ಯಕ್ಷ ಹೇಳ್ತಾರೆ ₹200 ಇವಾಗ ಬಂದ್ಬಿಡ್ತು, ಎಲ್ಲಾನು ಚೆನ್ನಾಗಾಯ್ತು ಅಂತ. ಖಂಡಿತವಾಗ್ಲೂ ಬಹಳ ಖುಷಿ ಇದೆ. ₹200 ಟಿಕೆಟ್ ಕ್ಯಾಪಿಂಗ್ ಬಂದಿದ್ದು. ಅದ್ರ ಒಂದು ಉದ್ದೇಶ ಇದೇನು ಅಂದ್ರೆ ಕನ್ನಡ ಸಿನಿಮಾಗಳಿಗೂ ಶೋಸ್ ಕೊಡಬೇಕು. ಮೊದಲಾದ್ರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಶೇರ್ ಜಾಸ್ತಿ ಬರುತ್ತೆ ಅನ್ನೋದಕ್ಕೋಸ್ಕರ ಅದರ್ ಲ್ಯಾಂಗ್ವೇಜ್ ಕೊಡ್ತಾ ಇದ್ರು. ಈ ಕನ್ನಡ ಸಿನಿಮಾಗೂ ಈಕ್ವಲ್ ಆಗುತ್ತೆ ಶೇರ್ಸ್ ಸಿಗ್ಬೇಕು ಅಂತ. ಇದ್ರ ಮೀರಿ ನಂದು ಜನರ ಹತ್ರ ಒಂದೇ ಒಂದು ಪ್ರಾರ್ಥನೆ, ಎಲ್ಲ ಸಿನಿಮಾಗೂ ₹200 ಆಗೋಗಿದೆ. ಕನ್ನಡ ಸಿನಿಮಾ ಬದಲು ತೆಲುಗು ಸಿನಿಮಾ ನೋಡ್ಬಿಡೋಣ, ಅದೇ ದುಡ್ಡಿಗೆ ಇಂಗ್ಲಿಷ್ ಸಿನಿಮಾ ನೋಡ್ಬಿಡೋಣ ಅಂತ ದಯವಿಟ್ಟು ಆ ಮನಸ್ಥಿತಿಗೆ ಹೋಗ್ಬೇಡಿ. ಆ ₹200 ಮಾಡಿರೋದು ಕನ್ನಡ ಸಿನಿಮಾಗಳನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಂತ ದಯವಿಟ್ಟು ಕನ್ನಡ ಸಿನಿಮಾ. ಯಾಕೆ ಅಂತಂದ್ರೆ ನಾನೇ ಒಂದು ಸಿನಿಮಾ ಇವತ್ತು ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡಿದ್ದೀನಿ. 7 ಮಲೆ ಅಂತ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನನಗೆ ಗೊತ್ತು, ನನಗೆ ತಮಿಳಿಂದ ಫೋನ್ ಮಾಡ್ತಾರೆ, ತೆಲುಗಿಂದ ಫೋನ್ ಮಾಡ್ತಾರೆ, ಸರ್ ಅಷ್ಟು ಚೆನ್ನಾಗಿದೆ ಅಂತ ನಿಮ್ದು ರಿಪೋರ್ಟ್, ಇಷ್ಟು ಚೆನ್ನಾಗಿದೆ ಅಂತ ರಿಪೋರ್ಟ್ ಅಂತ. ಇದು ಚೆನ್ನಾಗಿ ಆಗ್ತಿದೆ, ಖಂಡಿತವಾಗಿ ಆಗ್ತಿದೆ. ಆದ್ರೆ ಇದೇ ಸಿನಿಮಾ ಬೇರೆ ಭಾಷೆ ಬರ್ಬೇಕಾಗಿತ್ತು ಸರ್, ಹಂಗಾಗೋದು ಹಿಂಗಾಗೋದು ಅಂತ ನನಗೆ ಹೇಳ್ತಿರ್ತಾರೆ. ಸೊ ಆ ಕಂಪ್ಲೇಂಟ್ಸ್ ಮುಂದೆ ಬರುವಂತ ಸಿನಿಮಾಗಳಿಗೆ ಆಗದೇನೆ ಕನ್ನಡದವರು ನಾವೆಲ್ಲ ಸಿನಿಮಾಗಳನ್ನು ಒಳ್ಳೆ ಅಂದ್ರೆ ಏನಂದ್ರೆ ಅಭ್ಯಾಸ ಮಾಡ್ಕೋಬೇಕು. ಸಿನಿಮಾಗಳಿಗೆ ಹೋಗೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಸಿನಿಮಾ ಇಷ್ಟ ಆಗ್ತಾ ಹೋಗುತ್ತೆ. ನಾವು ಸಿನಿಮಾನ ಪ್ರೇಕ್ಷಕರಾಗಿ ತುಂಬಾ ಪ್ರೀತಿಯಿಂದ ನೋಡಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅಷ್ಟೇ ನೋಡಿ ಆಸೆ ಹೋಗ್ಬೇಕೆ ಹೊರತು ನಾವೆಲ್ಲರೂ ಕ್ರಿಟಿಕ್ಸ್ ತರ ಕುತ್ಕೊಂಡು ಇವನೇನ್ ತಪ್ಪು ಮಾಡಿದ್ದಾನೆ, ಏನೋ ಮಿಸ್ಟೇಕ್ ಆಗಿದೆ ಅನ್ನೋದನ್ನ ಮೀರಿ ಸಿನಿಮಾ ಎಂಟರ್ಟೈನ್ಮೆಂಟ್ ಅವ್ರು ನೋಡಿದ್ರೆ ಖಂಡಿತವಾಗ್ಲೂ ಎಲ್ಲಾ ಸಿನಿಮಾಗಳು ಅದರಲ್ಲಿ ಒಂದು ಹಿಡಿತ ಸಿಗದೆ ಒಂದು ಇಷ್ಟ ಆಗುತ್ತೆ ಎಲ್ಲಾನು. ಸೊ ₹200 ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿ ಇದಾಗಿದೆ, ಅದು ಒಳ್ಳೇದಕ್ಕೆ ಯೂಸ್ ಆಗಲಿ ಅಂತ ಒಂದು ನಾನು ಕೇಳ್ಕೊತೀನಿ. ಅಂಡ್
ಸಚಿನ್ ಅಫ್ಕೋರ್ಸ್ ನಾನು ಹೇಳಿದಂಗೆ ಇಸ್ ವೆರಿ ಟ್ಯಾಲೆಂಟೆಡ್ ಪರ್ಸನ್. ಯಾವಾಗಲೂ ಅವ್ರದ್ದು ಸಾಂಗ್ ನನಗೆ ತುಂಬ ಇಷ್ಟ. ಹ್ಯಾಪಿ ಬರ್ಡೇ ಸಿನಿಮಾದು ಹೋಗುಮೆ ಅಂತ ಅದು ನಾನು ಹೇಳಿದ್ರೆ ಅದು ತುಂಬ ಎಕ್ಸಾಜರೇಟ್ ಆಗುತ್ತೆ. ಬಟ್ ಆನೆಸ್ಟ್ಲಿ ಹೇಳ್ತೀನಿ ಕೇಳಿ, ನಾನು ಒಂದ್ಸತಿ ನಾನು ದರ್ಶನ್ ಸರ್ ಅವ್ರ ಕಾರಲ್ಲಿ ಬೆಂಗಳೂರಿನ ಮೈಸೂರು ಹೋಗ್ತಾ ಇದ್ದೆ. ನೀವು ನಂಬಲ್ಲ, ಬೆಂಗಳೂರಿಂದ ಮೈಸೂರು ಹೋಗೋ ತನಕ ದರ್ಶನ್ ಸರ್ ಪ್ಲೇ ಮಾಡೋದು ಅದು ಒಂದೇ ಸಾಂಗ್ 12 ಸತಿ ಅದೊಂದೇ ಸಾಂಗ್ ಪ್ಲೇ ಮಾಡೋದು. ಅಷ್ಟು ಇಷ್ಟ ಆಯಿತು, ಅಷ್ಟು ಚೆನ್ನಾಗಿರೋದು, ಎಲ್ಲರಿಗೂ ಇಷ್ಟ ಆಗಿದ್ದು ಸಾಂಗ್. ಸೊ ಯಾವಾಗಲೂ ಆ ಥರ ಒಂದು ಟ್ಯಾಲೆಂಟ್ ಸಚಿನ್ ಈ ಸಿನಿಮಾ ಮುಖಾಂತರನು ವೆರಿ ಪ್ರಾಮಿಸಿಂಗ್ ಆಕ್ಟರ್ ಸ್ಟಾರ್ ಆಗ್ತಾರೆ, ಇನ್ನೊಂದು ಆಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ವೆರಿ ಪ್ರಾಮಿಸಿಂಗ್ ಆಕ್ಟರ್ ಅಂತೂ ಸಚಿನ್ ಆಗ್ತಾರೆ ಅಂತ ನಂಬಿಕೆ ನನಗಿದೆ. ಸೊ ಗುಡ್ ಲಕ್ ಸಚಿನ್. ಆ್ಯಂಡ್ ಫೈನಲಿ ಮೈ ಬ್ರದರ್ ರಾಜವರ್ಧನ್, ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ನೀವು. ಏನಕ್ಕೆ ನಾನು ಸಚಿನ್ನ ರಾಜ್ನ ಇಲ್ಲಿ ವೇದಿಕೆ ಮೇಲೆ ಕರೆದೆ ಅಂತಂದ್ರೆ, ಒಂದು 10 years ಬ್ಯಾಕ್ ನನ್ನ ಒಂದು ಜರ್ನಿ. ಅವ್ರ ತಂದೆ ಡಿಗ್ರಿ ನಾಗರಾಜ್ ಅವರು, ನಮ್ಮ ತಂದೆ ಅಣ್ಣ ತಮ್ಮ ಇದ್ದಂಗೆ ಯಾವಾಗಲೂ. ಅದು ಇವತ್ತಿಗೂ ಅವ್ರ ಮನೆ ನಮ್ಮ ಮನೆ ಅಷ್ಟು ಬಾಂಧವ್ಯ ಇದೆ. ಅವ್ರು ನಮ್ಮ ಏರಿಯಾದಲ್ಲೇ ಇದ್ದಂಥವ್ರು. ಯಾವಾಗೋ ಒಂದ್ಸತಿ ನಮ್ಮ ಮನೆ ಹತ್ರ ಇದ್ದಾಗ ಇವ್ರು ಬಂದಿದ್ದ, ಏನ್ ಮಾಡ್ತಿದ್ಯೋ, ಏನ್ ಮಾಡ್ಬೇಕು ಅಂತಿದ್ಯೋ ನೀನು ಅಂತಂದ್ರೆ, ಅಣ್ಣ ನಾನೇನೋ ಬಿಸ್ನೆಸ್ ಮಾಡಬೇಕು ಅಂತಿದ್ದೀನಿ ಅಣ್ಣ, ಏನೋ ಕಾಫಿ ಶಾಪ್ ಹಾಕ್ತೀನಿ ಅಣ್ಣ, ಇನ್ನೊಂದೇನೋ ಹಾಕ್ತೀನಿ ಅಣ್ಣ ಅಂತಂದ. ಯಾಕೋ ಯಾವ ಖುಷಿಗೆ ಆಗ್ತಾ ಇದೆಯೋ ಅದನ್ನ ಅಂತಂದ್ರೆ, ಇಲ್ಲ ಅಣ್ಣ ನನ್ಗೇನು ಇಂಟ್ರೆಸ್ಟ್ ಇಲ್ಲ ಅಂದ. ಅದೆಲ್ಲ ಬಿಡು, ಸ್ವಲ್ಪ ಅವಾಗ ನಂತರ ಇದ್ದ ಪರ್ಸನಾಲಿಟಿ. ಸೊ ಅದಕ್ಕೆ ಬೇಡ ಮೊನ್ನೆ ಸ್ವಲ್ಪ ನಿಮ್ ವೆಯ್ಟ್ ರೆಡ್ಯೂಸ್ ಮಾಡಿ ಫಿಟ್ ಆಗು, ಒಳ್ಳೆ ಹೈಟು, ಒಳ್ಳೆ ಪರ್ಸನಾಲಿಟಿ ಇದೆ. ಅದೆಲ್ಲದಕ್ಕೂ ಮೀರಿ ಒಬ್ಬ ಪೋಷಕ ಕಲಾವಿದನ ಹೆಸರನ್ನ ಅಲ್ಲಿಗೆ ನಿಲ್ಲಿಸಬಾರ್ದು, ಅದು ಕಂಟಿನ್ಯೂ ಆಗಬೇಕು ಮಗನೆ. ಇವತ್ತು ಅವನ ಹೆಸರು ಅವ್ರ ತಂದೆ, ಇವ್ನ ಹೆಸರು ಎಷ್ಟು ಬಂದ್ರು ಕಂಟಿನ್ಯೂಷನ್ ತಂದೆ ಹೆಸರು ಹೋಗುತ್ತೆ. ನನ್ಗೆ ಎಲ್ಲೋದ್ರು ತರುಣ್ ಅಂತೂ ತರುಣ್ ಸುಧೀರ್ ಅಂತ ಅಂದಾಗ ಅವ್ರ ಹೆಸರು ಜೊತೆಗೆ ಟ್ರಾವೆಲ್ ಆಗ್ತಾ ಹೋಗುತ್ತೆ. ಅದೇ ನಮ್ಮ ಇಂಟೆನ್ಷನ್ ಇರೋದು. ಆದರೆ ಸಿನಿಮಾನೇ ಇಂಟ್ರೆಸ್ಟ್ ಇಲ್ಲದೆ ಒಬ್ಬ ಹುಡುಗ 10 ವರ್ಷದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಆಕ್ಟರ್ ಆಗಿ ಹೆಸರು ಮಾಡಿ ಇವತ್ತು ಒಂದು ಪ್ರೊಡಕ್ಷನ್ ಮಾಡಿದ್ದಾನೆ, ನನಗೆ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇವತ್ತು ಅವನು ಯಾಕೆ ಎಲ್ಲ ಪೋಷಕ ಕಲಾವಿದರನ್ನ ಕರೆಸಿ ಸ್ಟೇಜ್ ಮೇಲೆ ಕೂರಿಸಿ ಗೌರವ ಕೊಟ್ಟ ಅಂತಂದ್ರೆ, ಅವನಿಗೆ ಪೇನ್ ಗೊತ್ತು, ನಮ್ಗೆಲ್ಲ ಪೇನ್ ಗೊತ್ತು. ನಮ್ಮ ತಂದೆ ಇವ್ರ ತಂದೆ ಎಲ್ಲರೂ ಪೋಷಕ ಕಲಾವಿದರು. ಸೊ ಎಲ್ಲರಿಗೂ ಆ ಪೇಯ್ನು, ಆ ಸ್ಟ್ರಗಲ್, ಅವರ ಅಚೀವ್ಮೆಂಟ್ಸ್ಗಳನ್ನ ನೋಡಿರ್ತೀವಲ್ಲ, ಎಲ್ಲೋ ಅವ್ರಿಗೆ ಸಿಗಬೇಕಾದಂತ ಅಷ್ಟು ರೆಸ್ಪೆಕ್ಟ್ ಸಿಕ್ಕಿಲ್ವೇನೋ ಅಂತ ನಮ್ಮಲ್ಲಿ ಒಂದು ಕೊರಗಿರುತ್ತೆ. ಹಾಗಾಗಿ ಇಂಥ ವೇದಿಕೆಗಳಲ್ಲಿ ಇವ್ರು ನೆನಪಿಸ್ತಾನೆ. ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲೆ ಇದೆ ರಾಜ್. ಈ ಥರ ಇನ್ನೂ ಹಲವಾರು ಸಿನಿಮಾಗಳು ಪ್ರೊಡಕ್ಷನ್ ಮಾಡೋದಾಗಲಿ, ಅಷ್ಟೊಂದು ಜನ ಕೆಲಸ ಸಿಗೋದಾಗಲಿ. ನಾವೆಲ್ಲ ಡ್ರಾಮಾ ಕಂಪನಿ ನಡೆಸಿರುವಂಥವ್ರು, ಅಲ್ಲೂ ಒಂದಷ್ಟು ಜನ ಕೆಲಸ ಆಗ್ತಿತ್ತು. ಹಾಗೆ ಸಿನಿಮಾ ಇನ್ನೂ ದೊಡ್ಡದು. ಸೊ ನಿಮ್ಮ ಕಂಪನಿ, ನಿಮ್ಮ ಜೊತೆಗೆ ಸಚಿನ್ ಇದ್ದಾನೆ. ಸೊ ಒಳ್ಳೇದಾಗಲಿ ಅಂತ ಕೇಳ್ತೀನಿ. ಆ್ಯಂಡ್ ಕಮಲ್ ಶ್ರೀದೇವಿಗೆ ನನ್ನ ಕಡೆಯಿಂದ ಆಲ್ ದಿ ವೆರಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಮಾತಾಡೋಕ್ಕೆ ಅವ್ರ ಪ್ರೀತಿ, ನಮ್ಮಲ್ಲಿರೋ ಪ್ರೀತಿನೇ ಕಾರಣ. ರಾಗಿಣಿ ಅವರು ಕೂಡ ಅಷ್ಟೇ ಪ್ರೀತಿಯಿಂದ ನಮಗೋಸ್ಕರ ನನ್ನ ದೇವಡಿದ ಸಪೋರ್ಟ್ ಮಾಡಿದ್ದಾರೆ. ಫಸ್ಟ್ ತರುಣರ ಬಗ್ಗೆ ಹೇಳ್ತೀನಿ, ಫಿಲಮ್ ನೋಡಿ ಅಂತ ಕರೆದಾಗ ಅವರೇ ಬರಬೇಕಾಗಿರಲಿಲ್ಲ. ನನ್ನ ಫಿಲಮಲ್ಲಿ ಬ್ಯುಸಿ ಇದ್ದೀನಿ ಅಂತ ಅನ್ಬೋದಿತ್ತು. ಬಟ್ ಅವತ್ತು ಒಂದು ಫಿಲಮ್ ನೋಡಿ ನಮಗೆ ಮುಕ್ತವಾಗಿ ಅದ್ರ ಬಗ್ಗೆ ಅಪ್ರಿಷಿಯೇಟ್ ಮಾಡಿ ಹೇಳಿದ್ರು, ಇದನ್ನು ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕು ಅಂತ. ಅದಕ್ಕೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆಯೇ ಇವತ್ತು ಕೂಡ ಅವ್ರ ಸಿನಿಮಾ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ. ಅವ್ರು ಬೇರೆ ಪ್ರೋಗ್ರಾಮ್ ಇತ್ತು, ಒಟ್ಟಿಗೆ ಹೋಗ್ಬೇಕಿತ್ತು, ಕ್ಯಾನ್ಸಲ್ ಮಾಡಿ ನಮಗೋಸ್ಕರ ಇದು ಬಂದರು. ಒಂದೇ ಒಂದು ಫೋನ್ ಕಾಲ್ಗೆ ಅವ್ರು ಅವತ್ತಿಂದನೂ ಅಷ್ಟೇ ಪ್ರೀತಿ ಇಟ್ಟಿದ್ದಾರೆ. ಇವತ್ತು ನನ್ನ ಬಗ್ಗೆ ಆಸ್ ಅನ್ ಆಕ್ಟರ್ ಅಷ್ಟೇ ನನಗೆ ತುಂಬ ಖುಷಿ ಕೊಡ್ತು. ಒಬ್ಬ ಡೈರೆಕ್ಟರ್ ಮಾತನಾಡೋದು ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಹಾಗೆಯೇ ರಾಗಿಣಿ ಮ್ಯಾಮ್ ಅವರು ಒಂದು ಬಗ್ಗೆ ದೇವರಿಂದಲೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಒಂದು ವಿಡಿಯೋ ನಮಗೋಸ್ಕರ ಜನ ಸೇರಿ ನಾನು ಬರ್ತಾ ಇದ್ದೀನಿ, ಮತ್ತೆ ಇವತ್ತು ಬೆಳಿಗ್ಗೆ ಅದನ್ನು ಮಾಡೋದು. ನಾವೇ ಅಷ್ಟು ಎಫರ್ಟ್ ಹಾಕಿರ್ತೀವಿ ಗೊತ್ತಿಲ್ಲ, ಅವರು ಎಫರ್ಟ್ ಹಾಕಿದ್ದಾರೆ, ಅದಕ್ಕೆ ಥ್ಯಾಂಕ್ಸ್. ಹಾಗೆಯೇ ನಮ್ಮ ಇಡೀ ಸಿನಿಮಾಗೆ ಡೇವನಿಂದ ಆನೆಸ್ಟ್ ಆಗಿ ಇವರಿಬ್ಬರು ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಸದಾ ಚಿರೋಣಿ ಆಗಿರ್ತೀವಿ. ಇನ್ನು ರಾಜ ದೊಡ್ಡ ಕನ್ಫ್ಯೂಷನ್. ಯಾರು ಕರೆದ್ರೆ ನಮ್ಗೆ ಒಳ್ಳೇದಾಗಬೇಕು, ಮನಸ್ಫೂರ್ತಿಯಾಗಿ ನಡೆಸಬೇಕು, ಅಂಡ್ ತುಂಬಾ ಮನಸ್ಸಿಗೆ ಹತ್ರ ಆಗಿರೋನ್ನ ಕರೆಸ್ಬೇಕು. 10 years ಬ್ಯಾಕ್ ನಾನು ಏನ್ ಮಾಡ್ತೀನಿ ನನ್ನ ಲೈಫಲ್ಲಿ ಏನೋ ಗೊತ್ತಿಲ್ಲ. ಎಜುಕೇಶನ್ ಜಸ್ಟ್ ಕಂಪ್ಲೀಟ್ ಆಗಿತ್ತು. ಚಿನ್ನಣ್ಣ, ಪುಟ್ಟಣ್ಣ ಅಂದ್ರೆ ನಂದಕಿಶೋರು, ಚಿನ್ನಣ್ಣ ಅಂದ್ರೆ ವರುಣ್ ಸುಧೀರು. ಒಂದಿನ ನನ್ನ ಕರೆಸ್ಬಿಟ್ಟು ಹೊಟ್ಟೆ ತುಂಬ ಟಿಫನ್ ಕೊಟ್ಟು ಅಣ್ಣ ತಮ್ಮ ಸೋಫಾ ಮೇಲೆ ಕೂತ್ಕೊಂಡು 1 hour ಬೈತಾರೆ ನನಗೆ. ಏನ್ ಮಾಡ್ತಿದ್ಯಾ ನೀನು ಲೈಫಲ್ಲಿ, ಏನ್ ಮಾಡ್ತಿದ್ಯಾ ನೀನು ಅಂತ. ಅಲ್ಲಿವರೆಗೂ ಸಿನಿಮಾನೇ ಗೊತ್ತಿಲ್ಲದವನು ನಾನು, ಏನೂ ಗೊತ್ತಿಲ್ಲ ನನಗೆ. ಇವ್ರ ಮಾತನ್ನ ಎಷ್ಟು ಸೀರಿಯಸ್ ಆಗಿ ತಗೊಂಡೆ ಅಂದ್ರೆ, ನನ್ನ ತಂದೆ ಹಾಸ್ಯ ಕಲಾವಿದರಾಗಿದ್ರು ಕೂಡ ನನಗೆ ನೀನಾಸನ್ ಓದಬೇಕು, ಅದು ಇದು ಏನು ಗೊತ್ತಿಲ್ಲ. ಒಂದೇ ಏನೋ ಒಂದು ಸೀರಿಯಸ್ ಆಗುತ್ತೆ. ನಾನು ಪಾಸ್ ಬಗ್ಗೆ ಮಾತಾಡ್ತೀನಿ, 100% ಮಾತಾಡ್ತೀನಿ. ಮಾತಾಡಲಿಲ್ಲ ಅಂದ್ರೆ ಇಷ್ಟೇ ಪೂರ್ಣನೇ ಆಗೋದು. ನನಗೆ ಜಿಮ್ಮಿಗೆ ಸೇರಿಸೋದು
ಆಕ್ಟಿಂಗ್ ಸೇರಿಸಿದ್ರು, ಜಿಮ್ನಾಸ್ಟಿಕ್ ಸೇರಿಸಿದ್ರು. ಇವ್ರು ಹೇಳಿದ್ನ 2 years ಫ್ಯಾಕ್ಟ್ರಿ ವರ್ಕ್ ಮಾಡಿದ್ದೀನಿ ನಾನ್ ಸ್ಟಾಪ್. ದೆನ್ ಅದಾದ ಮೇಲೆ ನನಗೆ ಒಂದು ಏನು ಅಂದರೆ, ಯಾವತ್ತೋ ಒಂದಿನ ತುಂಬ ಚೆನ್ನಾಗಾದ್ಮೇಲೆ ನಾನು ಅಣ್ಣನ ಮೀಟ್ ಮಾಡಬೇಕು, ಆಮೇಲೆ ಒಂದು ಫೋಟೋ ತೆಗೆಸ್ಕೊಬೇಕು ಅದಕ್ಕೆ 10 ವರ್ಷ ಆಯಿತು ನಮ್ಮಿಬ್ಬರದ್ದು ಫೋಟೋ ಇಲ್ಲ, ಇವತ್ತಿಗೂ ಫೋಟೋ ಇಲ್ಲ. ದೆನ್ ಇವತ್ತು ಬಂದಾಗ ಅಂದ್ಕೊಂಡೆ ನಾನು ತುಂಬ ಖುಷಿ ಆಯಿತು. ಅಣ್ಣನ ಜೊತೆ ನಾನು ಮಾತಾಡಿದ್ದು ತುಂಬ ಆನೆಸ್ಟ್ ಆಗಿ ಒಳ್ಳೇದಾಗಲಿ ಅಂತ ಮನಸ್ಸು ವ್ಯಕ್ತಿಗಳು ಇವರೆಲ್ಲ. ಅವ್ರ ಅಮ್ಮ ಕೂಡ ಅಷ್ಟೇ, ಯಾವಾಗಲೂ ಪ್ರತಿ ಸಾರಿ ನನಗೆ ಹೇಳ್ತಾರೆ ತುಂಬ ಚೆನ್ನಾಗಾಗಬೇಕು, ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತ. ಇದಕ್ಕಿಂತ ಯಾರು ನಮ್ಮನ್ನ ಬಂದು ಬ್ಲೆಸ್ ಮಾಡ್ತಾರೆ, ತುಂಬ ಒಳ್ಳೆ ಮನಸ್ಸುಗಳು ಬರಬೇಕು ಅಲ್ಲ. ಸೊ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತನ್ನ ಆದಷ್ಟು ಉಳಿಸ್ಕೊಂಡು ಮಾಡ್ತಾ ಇದ್ದೀನಿ. ಇನ್ನೂ ಒಂದಷ್ಟು ಮಾಡಿದ್ರೆ ಇಲ್ಲ, ಒಂದೇ ಒಂದು ಮಾತಾಡ್ತೀನಿ. ರಾಬರ್ಟ್ ಪಿಕ್ಚರ್ ನಾನು ಮಾಡಬೇಕಾಗಿತ್ತು, ಹೇಳ್ತಿದ್ದೆ ಅಣ್ಣ. ರಾಬರ್ಟ್ ಪಿಕ್ಚರ್ ಅಲ್ಲಿ ನನಗೆ ಒಂದು ಜಗಪತಿ ಬಾಬಾ ಆಫರ್ ಮಾಡಿದ್ರು. ಅದಾದ್ಮೇಲೆ ತರುಣಣ್ಣ ಇರ್ಬೋದು, ದರ್ಶನಣ್ಣ ಇರ್ಬೋದು ಬಂದ್ಬಿಟ್ಟು, ಇಲ್ಲ ಮಗನೇ ನೀನು ಬಿಚ್ಚುಗತ್ತಿ ಅಂತ ಒಂದು ದೊಡ್ಡ ಸಿನಿಮಾ ಮಾಡ್ತಿದ್ಯಾ, ನನ್ನ ಸಿನಿಮಾದಲ್ಲಿ ಮಾಡಬೇಡ, ಅದಕ್ಕೂ ಕೋಟ್ಯಾಂತರ ರೂಪಾಯಿ ಪ್ರೊಡ್ಯೂಸರ್ ಇದ್ದಾರೆ ಅಂತ ಹೇಳಿದ್ರು. ಸೊ ಎಲ್ಲ ಒಂದ್ ಕಡೆ ನನಗೆ ಒಳ್ಳೇದಾಗತ್ತೆ ಅಂದಾಗ ಪ್ರತಿ ಹಂತದಲ್ಲೂ ಇವ್ರು ನಿಂತ್ಕೊಂಡ್ ಬಂದಿದ್ದಾರೆ. ತರುಣನ ನಮ್ಮಣ್ಣ ಹೇಗೋ, ದರ್ಶನನ ನಮ್ಮ ದೊಡ್ಡಣ್ಣ ತುಂಬಾ ಚೆನ್ನಾಗಾಗಬೇಕು. ಗೊತ್ತು ಪ್ರಾಬ್ಲಮ್ ಇದೆ ಅಂತ, ಬಟ್ ಡೆವಿಲ್ ಸಿನಿಮಾನ ನಾವೆಲ್ಲರೂ ಪ್ರಮೋಟ್ ಮಾಡೋಣ, ಹಬ್ಬ ಮಾಡೋಣ. ಇದೇ ಡಿಸೆಂಬರ್ ನ್ಯೂ ಇಯರ್ ಅವತ್ತೇ ಮಾಡೋಣ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳು ಪ್ರಮೋಷನ್ಗಳು ನಮ್ಮ ಸಿನಿಮಾ ಅಂತ ಬರ್ತೀವಿ, ನಾವೆಲ್ಲರೂ ನಿಂತ್ಕೊಂಡು ಸೆಲೆಬ್ರೇಟ್ ಮಾಡೋಣ. ಥ್ಯಾಂಕ್ ಯು, ಜೈ ಬಾಸ್. ಇಟ್ಸ್ ಓಕೆ, ತಲೆ ಕೆಡಿಸ್ಕೋಬಾರ್ದು. ನಮ್ಮ ಬಾಸ್ ಹೇಳಿದರೆ ತಲೆ ಕೆಡಿಸ್ಕೋಬಾರ್ದು, ನೆಮ್ಮದಿಯನ್ನು ಬದುಕಬೇಕು ಅಂತ. ಸೊ ತುಂಬಾ ಆನೆಸ್ಟ್ ಫ್ರೆಂಡ್ಶಿಪ್ ಇದೆ ಇಲ್ಲಿ. ಹುಡುಗ ಫ್ರೆಂಡ್ಸ್ ಮಾಡಿದ್ರೆ ಅದೇ ಬೇರೆ, ಹುಡುಗಿ ಫ್ರೆಂಡ್ಶಿಪ್ ಮಾಡಿದ್ರೆ ಯಾವತ್ತೂ ತಪ್ಪು ತಿಳ್ಕೊಂಬಾರ್ದು. ಇಂಡಸ್ಟ್ರಿ ಬೆಳಿಬೇಕು, ಒಳ್ಳೊಳ್ಳೆ ಕೊಲಾಬರೇಷನ್ಸ್ಗಳಾಗಬೇಕು, ತುಂಬಾ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಬೇಕು ಅಂತ ಜೊತೆ ಸೇರಿದ್ದೀವಿ ನಾವು. ಸೊ ಒಳ್ಳೇದಾಗಬೇಕು ಅನ್ನೋ ರೀಸನ್ಗೋಸ್ಕರನೇ ನೆಕ್ಸ್ಟ್ ಜಾಮದಲ್ಲಿ ಕೊಲಾಬರೇಟ್ ಆಗ್ತಿದ್ವಿ. ತುಂಬಾ ದೊಡ್ಡ ನ್ಯೂಸ್ಗಳು ನಮ್ಮಿಂದ ಬರುತ್ತೆ, ನಿರೀಕ್ಷೆ ಮಾಡಿ. ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಫ್ರೆಂಡ್ಶಿಪ್, ಈ ಕೊಲಾಬರೇಷನ್ಸ್ಗಳನ್ನ ಯೂಸ್ ಮಾಡ್ತಿದೀವಿ. ಯಾವುದೋ ಪಾರ್ಟಿ, ಫ್ರೆಂಡ್ಸು, ಟ್ರಿಪ್ಪು ಅನ್ನೋದಕ್ಕೆ ನಾವು ಯೂಸ್ ಮಾಡ್ಕೊಂತಿಲ್ಲ, ಇಂಡಸ್ಟ್ರಿಗೋಸ್ಕರನೇ ದುಡಿತಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಮಾತಾಡಿದ್ದಕ್ಕೆ. ನನ್ಗೊಂದು ಲೀನಿಯನ್ಸ್ ಇದೆ, ಇದು ದರ್ಶನ್ ಸರ್ ಹತ್ರ ಇತ್ತು ನನಗೆ. ನಾಳೆ ಬೆಳಗ್ಗೆ ನಾನು ಪೋಸ್ಟರ್ ಬರಬೇಕು ಅಂತಿದ್ದೆ, ಪಾಪ ಬರ್ತಿದ್ರು, ಮಾಡ್ಕೊಡ್ತಿದ್ರು. ಟ್ರೈಲರ್ ರಿಲೀಸ್ ಅಂದ್ರೆ ಬರ್ತಿದ್ರು, ಮುಹೂರ್ತ ಅಂದ್ರೆ ಬರ್ಕೊಡ್ತಿದ್ರು. ಸೇಮ್ ಲೀನಿಯನ್ಸ್ ಇವ್ರ ಹತ್ರನೂ ಇದೆ. ನನ್ನ ಸಿನಿಮಾ ಜರ್ನಿಲಿ ಇವರು ಕೂಡ ಸ್ಪೆಷಲ್ ಪಾರ್ಟ್ ಆಗ್ತಾರೆ. ಇವ್ರುಗಳು ಕೂಡ ಅಷ್ಟೇ, ನಾನು ಆ ಕಡೆ ಒಂಚೂರು ಹೋಗಿದ ತಕ್ಷಣ ಪಾಪ ಒಂದು ಪೋಸ್ಟ್ ಹಾಕೊಡ್ತಾರೆ, ಒಂದು ವಿಡಿಯೋ ಮಾಡ್ಕೊಡ್ತಾರೆ. ಇವತ್ತು ಆಕ್ಚುಲಿ ಅವ್ರು ಗೋವಾಗ ಹೋಗ್ಬೇಕಾಗಿತ್ತು, ಅವ್ರದ್ದು ಯಾವುದೋ ಬಿಸ್ನೆಸ್ ಮೀಟಿಂಗ್ ಇತ್ತು. ಇದು ಮುಗಿಸ್ಕೊಂಡು ಅವ್ರು ಫ್ಲೈಟ್ ಬುಕ್ ಮಾಡ್ಕೊಂಡಿದ್ದಾರೆ, 10 o'clock ಮೇಲೆ ಹೋಗ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮೇಲಿದ್ದರು ನಂಬಿಕೆನ, ನಿಮ್ಮ ಫ್ರೆಂಡ್ಶಿಪ್ನ ತುಂಬಾ ಚೆನ್ನಾಗಿ ಉಳಿಸ್ಕೊಂತೀವಿ. ಥ್ಯಾಂಕ್ ಯು. ಮತ್ತೆ ಸರ್, ಕಮಲ್ ಶ್ರೀದೇವಿಗೆ ಆಲ್ ದ ಬೆಸ್ಟ್. ಅಸಹ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಸಿನಿಮಾದಲ್ಲಿ ಅದ್ಭುತವಾದ ಆಕ್ಟ್ ಮಾಡಿದ್ದಾರೆ ಇವರು ನನಗೆ ಹಳೆ ಪರಿಚಯ. ನಾವಿಬ್ಬರು ಕೂಡ ಒಂದು ಸಿನಿಮಾ ಮಾಡಬೇಕಾಗಿತ್ತು. ನಾನು ನಿನ್ನೆ ಅಷ್ಟೇ ಇವ್ರನ್ನ ಒಂದು ಇಂಟರ್ವ್ಯೂಲಿ ಮೀಟ್ ಮಾಡಿದೆ. ನಾನು ಹೇಳಿದೆ ಬನ್ನಿ ನಾಳೆ ನನ್ನ ಪ್ರೆಸ್ ಮೀಟ್ ಇದೆ. ಅಂದ್ರೆ ಕಲಾವಿದರುಗಳಿಗೆ ಒಂದು ಸ್ಟೇಜ್ ಸಿಗೋದು ಎಷ್ಟು ಕಷ್ಟ ಅಂತ ನಾನು ತುಂಬಾ ನೋಡಿದ್ದೀನಿ. ನನ್ನ ಸಿನಿಮಾ ದಿನ ಜೊತೆನೆ ಇವ್ರ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ಅನ್ನೋದಷ್ಟೇ ನಮ್ಮ ಆಸೆ. ದಯವಿಟ್ಟು ನಿಮ್ಮ ಸಿನಿಮಾಗಳು ಒಳ್ಳೆಯದಾಗಲಿ. ನಾವೆಲ್ಲ ಇಡೀ ತಂಡ ನಿಮ್ಮ ಸಿನಿಮಾ ತೆಗೆ ಬರ್ತೀವಿ. ನೀವು ಕೂಡ ಅಷ್ಟೇ ನಮ್ಮ ತಂಡಕ್ಕೆ, ನಮ್ಮ ಸಿನಿಮಾಗೆ ಬಂದು ಸಪೋರ್ಟ್ ಮಾಡಿ. ಇಂಡಸ್ಟ್ರಿ ತುಂಬಾ ಚೆನ್ನಾಗಿರುತ್ತೆ. ಅವಾಗ ನಮ್ಮಗಳನ್ನ ನೋಡಿಕೊಂಡು ಒಂದಷ್ಟು ಸಿನಿಮಾಗಳು ಕೂಡ ಅದೇ ರೀತಿ ಆಗಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಮೊದಲನೇದಾಗಿ ಇಲ್ಲಿ ಪ್ರಸ್ತುತ ಬಂದಿರುವಂತಹ ನನ್ನ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಆನರ್ಡ್ ಗೆಸ್ಟ್ ವಂಡರ್ಫುಲ್ ಡೈರೆಕ್ಟರ್ ತರುಣ್ ಸುಧೀರ್ ಅವರಿಗೂ ಹಾಗೂ ಆರ್ ವೆರಿ ಓವರ್ ಕನ್ನಡ ಬ್ಯೂಟಿಫುಲ್ ರಾಗಿಣಿ ಅವರಿಗೂ ತುಂಬಾ ಹೃದಯದ ಧನ್ಯವಾದ. ನೀವೆಲ್ಲರೂ ಈ ಒಂದು ವೇದಿಕೆ ಮೇಲೆ ಇವತ್ತು ಅದ್ಭುತವಾದಂತಹ ಒಂದು ವಿಷಯನ ಗಮನಿಸಿದ್ರಿ. ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರಾದ ನಮ್ಮ ಮೇರು ನಟರು ನಮ್ಗೆ ಆಶೀರ್ವಾದ ಮಾಡಕ್ಕೆ ಅಂತ ಬಂದಿದ್ರು. ಅದಕ್ಕೆ ನಾನು ಆ ಒಂದು ವೇದಿಕೆನ ಅಷ್ಟು ಬ್ಯೂಟಿಫುಲ್ ಆಗಿ ಕಲ್ಪಿಸಿಕೊಟ್ಟಿದ್ದಕ್ಕೆ ರಾಜ್ ಅವರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಪ್ರಾಬಬ್ಲಿ ರಾಜವರ್ಧನ್ ಅವರು ಸಂಗೀತ ಬಟ್ ಈ ಪಾತ್ರನ ಮಾಡಬಹುದು ಅಂತ ಅನ್ಕೊಳ್ಳಿಲ್ಲ
ಇನ್ನೊಂದು ನಾನು ಇತ್ತೀಚೆಗೆ ಕೇಳಿದ ಪ್ರಶ್ನೆ, ಕನ್ನಡಿಗರು ಬೆಂಗಳೂರು ತುಂಬಾ ಕಮ್ಮಿ ಆಗಿದಾರಂತೆ, ಹೌದಾ? ಸೌಂಡೇ ಬರ್ತಿಲ್ಲ ಅಂತ ಅದಕ್ಕೆ ಹೇಳ್ತಿರೋದು, ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಇಲ್ಲ ರಾತ್ರಿ ಆಯ್ತು ಮನೆಗೆ ಹೋಗ್ಬೇಕು ಅಂತೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದೀರಾ? ಒಂದು ಹೋಗಲ್ಲ ಅಲ್ಲ, ನೀವು ಪ್ರೂವ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ಆಕ್ಚುಲಿ ಕನ್ನಡಿಗರು ಕಮ್ಮಿ ಆಗಿದ್ದಾರೆ ಅಂತ. ಕಮ್ಮಿ ಆಗಿದಾರ ಅಂತ ಕೇಳ್ತಾ ಇದ್ದಾರೆ. ಹೌದಾ? ಅಟ್ಲೀಸ್ಟ್ ಆ ಕನ್ನಡಿಗರಿಗೋಸ್ಕರ ಆದ್ರೂ ಜೋರಾದ ಒಂದಿಷ್ಟು ಚಪಾಳೆ ಹಾಗೂ ಅಂಕಿಸ್ಬಿಟ್ರೆ ಓಕೆ. ನಾನು ಅನ್ಕೊಂಡಷ್ಟು ನೀವು ಹೋಗ್ಲಿಲ್ಲ, ಬಟ್ ಸ್ಟಿಲ್ ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಾನು ತುಂಬಾ ಹೆಚ್ಚಾಗಿ ನಮ್ಮ ಚಿತ್ರದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಿಮ್ಮ ಮುಂದೆ ನಮ್ಮ ಟ್ರೇಲರ್ನ, ನಮ್ಮ ಟೀಸರ್ನ ಹಾಗೂ ನಮ್ಮ ಸಾಂಗ್ ನ ಹಂಚ್ಕೊಂಡಿದ್ದೀವಿ. ಇದೇ 19ಕ್ಕೆ ನಮ್ಮ ಚಿತ್ರ ನಿಮ್ಮ ಹತ್ತಿರದ ಎಲ್ಲಾ ಚಿತ್ರಮಂದಿರಗಳನ್ನು ತೆರೆಕಾಣ್ತಾ ಇದೆ. ಅದ್ಭುತವಾದಂತಹ ಕಲಾವಿದರಿದ್ದಾರೆ ನಮ್ಮ ಚಿತ್ರದಲ್ಲಿ. ನಿಮ್ಮ ಅಚ್ಚುಮೆಚ್ಚಿನ ನಟರಾದಂತಹ ಕಿಶೋರ್ ಅವರಾಗಿರ್ಬೋದು, ರಮೇಶ್ ಇಂದಾರ್ ಆಗಿರ್ಬೋದು, ಅಥವಾ ಪ್ರವೀಣ್ ಜೈನ್, ನಮ್ಮ ಕಾರ್ತಿಕ್, ನಮ್ಮ ರಾಘು ಶಿವಮೊಗ್ಗ, ನಮ್ಮ ಅಕ್ಷಿತಾ ಅವರು, ಸಚಿನ್ ಅವರ ನಟನೆಯ ಈ ಒಂದು ಚಿತ್ರ ನೀವೆಲ್ಲರೂ ನೋಡ್ಲೇಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಗೆ ಸಮಯದ ಆಕ್ಚುಲಿ ಆಭಾರಿ ಇದೆ ನಿಜವಾಗ್ಲೂ. ಇಷ್ಟು ಜನ ಮಾತಾಡಬೇಕು ವೇದಿಕೆ ಮೇಲೆ, ನೀವೆಲ್ಲರೂ ಮನೆಗೆ ಹೊರಟೋದ್ರೆ ಕಷ್ಟ ಆಗುತ್ತೆ. ಸೊ ಐ ವಿಲ್ ಹ್ಯಾಂಡ್ ಓವರ್ ದ ಮೈಕ್ ಟು ಅದರ್ಸ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ನೀವು ಟೈಮ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಕ್ ಬಂದಿದ್ದೀರಾ, ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಹಾಗೆ ತರುಣ್ ಸರ್, ಕಂಗ್ರ್ಯಾಚುಲೇಷನ್ಸ್ ನಿಮ್ಮ ಏಳುಮಲೆ ಸಕ್ಸಸ್ಗೆ. ಸೊ ಈಗಾಗಲೇ ನೀವು ಟ್ರೈಲರ್, ಟೀಸರ್ ಹಾಗೆ ಸಾಂಗ್ ನೋಡಿ ತುಂಬಾ ಇಷ್ಟಪಟ್ಟು ಸಪೋರ್ಟ್ ಮಾಡಿದ್ದೀರಾ. ಸೊ ಕಮಲ್ ಶ್ರೀದೇವಿ ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ, ನಿಜವಾಗ್ಲೂ ನಿಮ್ಗೆ ಎಲ್ಲರೂ ಇಷ್ಟ ಆಗುತ್ತೆ. ಒಂದು 8 ಪಾತ್ರಗಳು ಸೇರಿದ್ರೆ ಏನು ಕಥೆ ಅಂತ ಹೇಳ್ತೀವಿ, ಅದೇ ಕಮಲ್ ಶ್ರೀದೇವಿ. ಕಂಪ್ಲೀಟ್ಲಿ ಲೈಕ್ ಫ್ಯಾಮಿಲಿ ಸಮೇತ ನೋಡುವಂತ ಸಿನಿಮಾ ಇದು. ಒಂದಂತೂ ಪ್ರಾಮಿಸ್ ಮಾಡ್ತೀನಿ ನಾನು, ನೀವೆಲ್ಲರೂ ಸೀನ್ ಎಡ್ಜಲ್ಲಿ ಕೂತ್ಕೊಂಡಂತೂ ನೋಡೋದು ಗ್ಯಾರಂಟಿ, ಬಿಕಾಸ್ ಅಷ್ಟು ತುಂಬಾ ಚೆನ್ನಾಗಿದೆ. ಅಂಡ್ ಪ್ರತಿಯೊಬ್ಬ ಕ್ಯಾರೆಕ್ಟರ್ ಆಗಿರಲಿ, ಅದು ಡಿಸೈನ್ ಆಗಿರಲಿ, ರಾಜ್ ಮತ್ತೆ ಡೈರೆಕ್ಟರ್ ಅವರು ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ಅಂಡ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಅಷ್ಟೇ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೆಪ್ಟೆಂಬರ್ 19 ನಮ್ಮ ಸಿನಿಮಾ ಕಮಲ್ ಶ್ರೀದೇವಿ ರಿಲೀಸ್ ಆಗ್ತಾ ಇದೆ. ಸೊ ತುಂಬಾನೇ ಕಾತುರದಿಂದ ಕಾಯ್ತಾ ಇದ್ದೀನಿ ನಿಮ್ಮೆಲ್ಲರ ಜೊತೆ ನೋಡಕ್ಕೆ. ಸೊ ನಾವು ಕರ್ನಾಟಕದಲ್ಲಿದ್ದು ಫಸ್ಟ್ ಪ್ರಾಮುಖ್ಯತೆ ಕನ್ನಡ ಸಿನಿಮಾ ಕೊಡೋಣ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಇವತ್ತು ಭಾನುವಾರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದ್ರು, ಎಲ್ಲ ಇಷ್ಟು ಜನ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ರು, ಅದಕ್ಕೊಂದು ದೊಡ್ಡ ಥ್ಯಾಂಕ್ಸ್. ಇನ್ನೊಂದು 5-10 ನಿಮಿಷ ಮುಗಿಸ್ಬಿಡ್ತೀವಿ, ಎಲ್ಲರೂ ಮ್ಯಾಚ್ ನೋಡೋಣ, ಯಾರು ಬೇಜಾರು ಮಾಡಬೇಕು. ಸಿನಿಮಾ ಬಗ್ಗೆ ಹೇಳಬೇಕು ಅಂದ್ರೆ ಏವರಿಂದ ಇವತ್ತವರೆಗೂ ನಾವೆಲ್ಲ ಮಾತಾಡ್ಕೊಂಡು ಬಂದಿರೋದಂದ್ರೆ ಕಂಟೆಂಟ್ ಡ್ರಿವೆನ್ ಸಿನಿಮಾ ಅಂತ. ಕಂಟೆಂಟ್ ಡ್ರಿವೆನ್ ಒಂದು ಒಳ್ಳೆ ಸಿನಿಮಾ ನನಗೆ ಯಾವುದು ಬಿಟ್ಕೊಟ್ಟಿಲ್ಲ. ಅದೇ ರೀತಿ ಈ ಸಿನಿಮಾಗಳು ನೀವು ದಯವಿಟ್ಟು 19ನೇ ತಾರೀಕು ಥಿಯೇಟರ್ ಬಂದು ಸಪೋರ್ಟ್ ಮಾಡಿ ಅಂತ ಕೇಳ್ಬೋತೀನಿ. ಸಿನಿಮಾದೊಳಗಡೆ ರಮೇಶ್ ಇಂದ್ರ ಅವರಿದ್ದಾರೆ, ಕಿಶೋರ್ ಸರ್ ಇದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಸಂಗೀತ ಅವರು ತುಂಬ ಒಳ್ಳೆ ಪಾತ್ರ ಮಾಡಿದ್ದಾರೆ, ರಾಘು ಶಿವಮೊಗ್ಗ ಅವರು ಸಿನಿಮಾ ಒಳಗಡೆ ಒಳ್ಳೆ ಪಾತ್ರ ಮಾಡಿದರೆ, ನನ್ನ ಪಾತ್ರ ಮೂಡಿ ಬರೋದಕ್ಕೆ ಮೇಜರ್ ಸಪೋರ್ಟ್ ಅವರೇ. ಅವರೆಲ್ಲ ಆದರೆ ನನ್ನ ಪಾತ್ರದ ಬಗ್ಗೆ ತರುಣನ ಮಾತಾಡ್ತಿರ್ಲಿಲ್ಲ, ಯಾರೂ ಮಾತಾಡ್ತಿರ್ಲಿಲ್ಲ, ಅವರಿಂದಲೇ ಇದು ಆಗಿರೋದು. ಸೊ ಅವರಿಗೊಂದು ದೊಡ್ಡ ಥ್ಯಾಂಕ್ಸ್. ಹಾಗೇನೆ ನಾವು ಸಿನಿಮಾ ಬಗ್ಗೆ ಜಾಸ್ತಿ ಮಾತಾಡೋಕೆ ಇವತ್ತು ಹೋಗಲ್ಲ, ಸಿನಿಮಾ ನೀವು ನೋಡಿ ನೀವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟು ನಾನು ಮಾತಾಡ್ತೀನಿ, ಬೇರೆ ಕಲಾವಿದರು ಮಾತಾಡ್ತಾರೆ. ಥ್ಯಾಂಕ್ ಯು. ನಾನು ಥ್ಯಾಂಕ್ಸ್ ಹೇಳಿರಲಿಲ್ಲ ಅಂದ್ರೆ ಒಂದೂವರೆ ವರ್ಷ ಜರ್ನಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನನ್ನ ಮೈಂಡ್ ಸೆಟ್ ಏನು ಅಂದ್ರೆ ಒಂದು ದೊಡ್ಡ ಸ್ಟೇಜು, ತುಂಬಾ ಮೀಡಿಯಾದವರೆಲ್ಲ ಬಂದಿರ್ತಾರೆ, ನಮ್ಮ ಸಿನಿಮಾನ ಪ್ರಮೋಟ್ ಮಾಡಬೇಕು ಅನ್ನೋದು ಒಂದೇ ಇಂಟೆನ್ಷನ್ ನನಗೆ. ಸೊ ಆ ರೀಸನ್ಗಳಲ್ಲಿ ನಾನು ತುಂಬಾ ಜನಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಮರ್ತೋಗಿದ್ದೀನಿ. ಇಷ್ಟು ದಿನ ಆ ಕೆಲಸ ಮಾಡಿದ್ದೀವಿ, ಕಂಟೆಂಟ್ನ ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿ ತುಂಬಾ ಸಿನಿಮಾಗೆ ಬಗ್ಗೆ ಮಾತಾಡಿದ್ದೀವಿ. ಇವತ್ತು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳುವಂತ ಟೈಮ್ ಇದು ತುಂಬಾ ಅರ್ಥಪೂರ್ಣವಾದ ಸ್ಟೇಜ್ ಆಗಬೇಕು. ನಾನು ಫಸ್ಟಿಂದ ಸ್ಟಾರ್ಟ್ ಮಾಡ್ತೀನಿ. ಇಡೀ ಸಿನಿಮಾ ಇವತ್ತು ಎಲ್ಲೇ ಏನೇ ಪಬ್ಲಿಸಿಟಿ ಆಗಿರ್ಬೋದು, ಎಲ್ಲೇ ನಾವು ಕಮಲ್ ಶ್ರೀದೇವಿ ಬಗ್ಗೆ ಮಾತಾಡ್ತಿರ್ಬೋದು, ಇದಕ್ಕೆ ಮೇನ್ ಕಾರಣ ನಮ್ಮ ಪ್ರವೀಣ್, ನಮ್ಮ ಕನ್ನಡ ಪಿಕ್ಚರ್ ಪ್ರವೀಣ್. ಇಡೀ ಎಂಟೈರ್ ಮೀಡಿಯಾನ ತುಂಬಾ ಚೆನ್ನಾಗಿ ನಮ್ಮ ಜೊತೆ ಸಪೋರ್ಟಿವ್ ಆಗಿ ಇಟ್ಕೊಂಡು ಹ್ಯಾಂಡಲ್ ಮಾಡಿದ್ದಾರೆ. ಇಡೀ ಸಿನಿಮಾ ಏನೇ ಕ್ರೆಡಿಟ್ ಇದ್ರೂ ಪಬ್ಲಿಸಿಟಿ ವಾಯ್ಸ್ ಅಲ್ಲಿ ನಮ್ಮ ಪ್ರವೀಣ್ಗೆ ಸೇರಬೇಕು ಇದು. ದೆನ್ ನಮ್ಮ ಕ್ಯಾಮ್ರಾಮನ್ ನಾಗೇಶ್ ಸರ್, ನನ್ನ ಸರ್ ದಯವಿಟ್ಟು ನೋಡಬೇಕು. ನಮ್ಮ ಸರ್ ತುಂಬಾ ಒಂದು 15 years ಸೀನಿಯರ್ ಪರ್ಸನ್, ಬಟ್ ಬರೋದೇ ಇಲ್ಲ ಅವರು ಎಲ್ಲರೂ. ಅದ್ಭುತವಾದ ಇವತ್ತು ಬೆಳಗ್ಗೆ ತಾನೇ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಮಾಡಿಬಿಟ್ಟು ಯೂತ್ಗೆ ಎಕ್ಸ್ಟ್ರಾರ್ಡಿನರಿ ಆಗಿ ಬಂದಿದೆ. ಕಲರ್ ವೈಸು, ಕಲರ್ ಪ್ಯಾಲೆಟ್ ಆಗಿರ್ಬೋದು ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಪ್ರತಿಯೊಂದು ಸಾರಿ ನಮ್ಮ ಸಿನಿಮಾ ನಮ್ದು ಗ್ರೇಟ್ ಅಂತ ಹೇಳ್ತಿರ್ತೀವಿ, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದ್ದಾರೆ. ನಾಗೇಶ್ ಸರ್ ತುಂಬಾ ಈ ವರ್ಷದ ಕ್ಯಾಮ್ರಾಮನ್ಗಳಲ್ಲಿ ಫಸ್ಟ್ ಪ್ರೈಸ್ ಅಲ್ಲಿ ನಿಂತ್ಕೊಳ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ದೆನ್ ಕೀರ್ತನ್ ಅವ್ರ ಬಗ್ಗೆ ಹೇಳಬೇಕು. ಕೀರ್ತನ್ ನಮಗೆ ಎಷ್ಟು
ಮಾಡಿದ್ದೀವಿ ಅನ್ನೋದು ನನಗೆ ಗೊತ್ತು. ದೆನ್ ಇಡೀ ಸಿನಿಮಾದಲ್ಲಿ ಮ್ಯೂಸಿಕ್ ಅನ್ನೋದಿದೆಯಲ್ಲ, ಇದು ಯಾವುದು ನಿಮಗೆ ಒಂದ್ಸರಿ ರ್ಯಾಪ್ ಬರುತ್ತೆ, ಒಂದ್ಸರಿ ಪುರಂದರದಾಸರದ ಒಂದಷ್ಟು ಮ್ಯೂಸಿಕ್ ಬರುತ್ತೆ. ಬೇರೆ ಬೇರೆ ಪ್ಯಾಟರ್ನ್ ಮಾಡಿದೀವಿ. ವೀಲೆ ಕಾಲಿಂಗ್ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿ ಮಾಡಿದೀವಿ. ನೋಡೋ ಜನಕ್ಕೆ ಕೊಡೋ ₹100 ಅದ್ಭುತವಾದ ಕಣ್ಣಿಗೆ ಹಬ್ಬ, ಅದು ಕಿವಿಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಈ ಸಿನಿಮಾ. ಕೀರ್ತನ್, ಥ್ಯಾಂಕ್ ಯು ಸೋ ಮಚ್. ದೆನ್ ನನ್ನ ಆರ್ಟ್ ಡೈರೆಕ್ಟರ್ ಗುಣ ಆಗಲಿ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ದೆನ್ ನನ್ನ ಎಲ್ಲ ಕಲಾವಿದರುಗಳು, ಕಿಶೋರ್ ಸರ್ ಅಂತ ದೊಡ್ಡ ಆರ್ಟಿಸ್ಟು ಈ ಸಿನಿಮಾ ಒಪ್ಕೊಂತಾರೆ ಅಂದ್ರೆ ಅದು ಗ್ರೇಟ್. ಆಕ್ಚುಲಿ ಅದು ಸ್ಕ್ರಿಪ್ಟ್ ಅಷ್ಟು ಬರ್ತಿದ್ರೆ ಮಾತ್ರ ಅವ್ರು ಒಪ್ಕೊಳಕ್ಕಾಗೋದು. ಸೊ ಅದ್ಭುತವಾದ ಪಾತ್ರ ಮಾಡಿದ್ದಾರೆ ಕಿಶೋರ್ ಸರ್. ಎಲ್ಲ ಮೀಡಿಯಾಗಳಲ್ಲಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಾಳೆ ಕೂಡ ಸ್ಪೆಷಲ್ ಪ್ರೆಸ್ ಮೀಟ್ ಇಟ್ಕೊಂಡಿದ್ದೀವಿ ಕಿಶೋರ್ ಸರ್ಗೋಸ್ಕರ. ಥ್ಯಾಂಕ್ ಯು ಕಿಶೋರ್ ಸರ್. ನಮ್ಮ ಒಂದು ಹುಚ್ಚುತನಕ್ಕೆ ನೀವು ಬಂದು ಜೊತೆಯಾಗಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಾನೇ ಅದನ್ನ ಖುದ್ದಾಗಿ ದರ್ಶನ್ ಸರ್ ಬಾಯಲ್ಲಿ ಕೇಳಿದೆ. ಅದು ಯಾವತ್ತೂ ಪಬ್ಲಿಕ್ ಆಗಿ ಹೇಳಿರಲಿಲ್ಲ. ಏನಕ್ಕೆ ಅಂದ್ರೆ ಅವ್ರು ತೋರಿಸೋ ಪ್ರೀತಿನ ನಾವು ಅಡ್ವಾಂಟೇಜ್ ಆಗಿ ತಗೋಬಾರ್ದು ಅಂತ ಇವತ್ತು ನೀವು ಹೇಳಿದ್ದೀರಾ. ಅದಕ್ಕೆ ಪ್ರೆಸ್ ಮೂಲಕ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ಆ ಸಾಂಗ್ ನ ನನಗಿಂತ ಜಾಸ್ತಿ ದರ್ಶನ್ ಸರ್ ಕೇಳಿದ್ದಾರೆ. ಆ ಸಾಂಗ್ ಇವತ್ತವರೆಗೂ ಅವರಿಗೆ ಅಚ್ಚುಮೆಚ್ಚಿನ ಸಾಂಗ್ ಅನ್ನೋದು ನನ್ನ ತುಂಬಾ ಪ್ರೀತಿ. ಇಂಡಸ್ಟ್ರಿ ಬಂದು ಏನು ಅಚೀವ್ ಮಾಡಿರೋ ಬಿಟ್ಟಿರೋ ಗೊತ್ತಿಲ್ಲ. ನಮ್ಮ ನಂಬರ್ 1 ಫೇವರೇಟ್ ಸಾಂಗ್ ನನಗೆ ಒಂದು ಹೆಮ್ಮೆ ಇದೆ. ಥ್ಯಾಂಕ್ ಯು.